ನಮಸ್ಕಾರ. ಆರ್ದ್ರ ತಾರೆಯ ಹೊಳಪಿನ ಏರಿಳಿತ, ಒಡನಾಡಿತಾರೆ ಮಿಡಿದಾಗ. ಇದು ಇಂದಿನ ನಮ್ಮ ವಿಷಯ. ಇರುಳಿನಲ್ಲಿ ಕತ್ತೆತ್ತಿ ನಾವು ಆಕಾಶವನ್ನ ಬಾನನ್ನು ನೋಡಿದಾಗ ನಮಗೆ ಎಣಿಕೆಗೆ ಸಿಗದಂಥ ತಾರೆಗಳು, ಬ್ರಹ್ಮಾಂಡ, ನೀಹಾರಿಕೆಗಳು ಕಾಣ್ತವೆ. ಈ ತಾರೆಗಳನ್ನು, ಈ ಚುಕ್ಕಿಗಳನ್ನು ನಿರ್ದಿಷ್ಟ ಗುಂಪುಗಳಲ್ಲಿ, ಆಕಾರಗಳಲ್ಲಿ ಗುರುತಿಸ್ತಕ್ಕಂಥ ರೂಢಿಯನ್ನು ಮಾನವ ಬಹಳ ಹಿಂದಿನ ಕಾಲದಿಂದಲೂ ಮಾಡ್ಕೊಂಡು ಬಂದಿದ್ದಾನೆ. ವಾಸ್ತವವಾಗಿ ಯಾವುದೇ ಸಂಬಂಧ ಇಲ್ಲದ ತಾರೆಗಳನ್ನು ಒಂದು ಗುಂಪಾಗಿ ಕಂಡಿದ್ದಾನೆ. ಇಂಥ ಗುಂಪುಗಳನ್ನು ತಾರಾಗಣ ಅಂತ ನಾವು ಕರಿತೀವಿ. ಬಾನ್ನಲ್ಲಿರುವ ಇಂಥ ತಾರಾಗಣಗಳಲ್ಲಿ ಮೃಗವ್ಯಾಧ ಒಂದು. ಇದನ್ನು ಓರಿಯನ್ ಅಂತ ಪಾಶ್ಚಾತ್ಯರು ಗುರುತಿಸ್ತಾರೆ. ಮೃಗವ್ಯಾಧ ತಾರಾಪುಂಜದಲ್ಲಿ ಎರಡು ಬೆಳಗುವ ತಾರೆಗಳಿದ್ದಾವೆ. ಇವುಗಳಲ್ಲಿ ಮೊದಲನೆಯದು ರೀಗಲು, ಎರಡನೆಯದು ಆರ್ದ್ರ. ಆರ್ದ್ರ ತಾರೆಯನ್ನು ಬಿಟಲ್ ಗೋಸ್ ಅಂತ ಕೂಡ ಕರೀತಾರೆ. ಅರಬಿಯ ಮೂಲದ ಈ ಪದದ ಅರ್ಥ ಬೇಟೆಗಾರನ ಭುಜ ಅಂತ ಆಗುತ್ತೆ. ಈಗ ನಾವು ತಿಳಿಯ ಹೊರಟಿರ್ತಕ್ಕಂಥದ್ದು ಆರ್ದ್ರ ತಾರೆಯ ಬಗ್ಗೆ, ಅಂದರೆ ಬೀಟ್ಲು ಗೂಸ್ ತಾರೆಯ ಬಗ್ಗೆ. ಇರುಳಿನ ಬಾನಿನಲ್ಲಿ ಬರಿಗಣ್ಣಿಗೆ ಅತ್ಯಂತ ಪ್ರಕಾಶಮಾನವಾಗಿ ಹೊಳೆಯುವ ರೀತಿಯಲ್ಲಿ ಕಾಣುವ ತಾರೆಗಳ ಪಟ್ಟಿನಲ್ಲಿ ಆರ್ದ್ರ 10ನೇ ಸ್ಥಾನದಲ್ಲಿ ಬರುತ್ತೆ. ಮೃಗವ್ಯಾಧ ತಾರಾಗಣದಲ್ಲಿ ರೀಗಲ್ ನಂತರದ ಅತಿ ಹೆಚ್ಚು ಬೆಳಗುವ ತಾರೆ ಆರ್ದ್ರ. ಆರ್ದ್ರ ತಾರೆ ಬಹು ಪ್ರಾಚೀನ ಕಾಲದಿಂದಲೂ ಮನುಷ್ಯನ ಗಮನ ಸೆಳೆದಿತ್ತು. ದಕ್ಷಿಣ ಆಸ್ಟ್ರೇಲಿಯಾದ ಮೂಲ ನಿವಾಸಿಗಳು ಆರ್ದ್ರದ ಬೆಳಕು ಏರಿಳಿತಗೊಂಡು ಮೊಬ್ಬಾಗುವುದನ್ನು 1000 ವರ್ಷಗಳ ಹಿಂದೆಯೇ ಗುರುತಿಸಿದ್ರು. ಗ್ರೀಕ್ ದೇಶದ ತೊಲಮಿ ಬೀಟ್ಲು ಗೂಸ್ ಬಣ್ಣ ಕಿತ್ತಳೆ ಅಂತ ಹೇಳಿದರೆ, ಚೀನಾದ ಖಗೋಳ ವಿಜ್ಞಾನಿಗಳು ಅದನ್ನು ಹಳದಿ ಅಂತ ಗುರುತಿಸಿದ್ರು. 1836ರಲ್ಲಿ ಸರ್ ಜಾನ್ ಹರ್ಷೆಲ್ ಆರ್ದ್ರ ತಾರೆ ಮಂಕಾಗುವ ಮತ್ತು ತಿರುಗಿ ಮೊದಲಿನಂತೆ ಹೊಳೆಯುವ ಅವಧಿಗಳನ್ನು ಗುರುತಿಸಿದ್ದ. ಆಧುನಿಕ ಖಗೋಳ ವಿಜ್ಞಾನ ಆರ್ದ್ರ ತಾರೆಯನ್ನು ಕುರಿತಾಗಿ ಹಲವು ವಿಶಿಷ್ಟ ಸಂಗತಿಗಳನ್ನ ದಾಖಲೆ ಮಾಡುತ್ತೆ. ಆರ್ದ್ರ ತಾರೆ ನಮ್ಮಿಂದ 650 ಬೆಳಕಿನ ವರ್ಷಗಳಷ್ಟು ದೂರ ಇದೆ. ಸೂರ್ಯನ ಆಯಸ್ಸು 460 ಕೋಟಿ ವರ್ಷಗಳಾಗಿದ್ದರೆ ಆರ್ದ್ರ ತಾರೆಯ ವಯಸ್ಸು 1 ಕೋಟಿ ವರ್ಷಗಳಿಗಿಂತಲೂ ಕಡಿಮೆ. ಆರ್ದ್ರ ತಾರೆ ಸೂರ್ಯನಿಗಿಂತ 15 ಪಟ್ಟು ಹೆಚ್ಚು ತೂಕ ಇದ್ದು ಗಾತ್ರದಲ್ಲಿ 700 ಪಟ್ಟು ದೊಡ್ಡದಾಗೈತೆ. ಅಂದರೆ ಪ್ರಮಾಣದಲ್ಲಿ ಸೂರ್ಯನಿಗಿಂತ 40 ಕೋಟಿ ಪಟ್ಟು ದೊಡ್ಡದಾಗೈತೆ. ಮಾತ್ರ ಅಲ್ಲ, ಸೂರ್ಯನಿಗಿಂತ 7500ರಿಂದ 14,000 ಕೋಟಿ ಪಟ್ಟು ಹೆಚ್ಚು ಪ್ರಕಾಶಮಾನವಾಗೈತೆ. ಆರ್ದ್ರ ತಾರೆ ಸೂರ್ಯನ ಜಾಗದಲ್ಲಿ ಇದ್ದಿದ್ದೇ ಆದರೆ ಅದರ ವಿಸ್ತಾರ ಮಂಗಳದ ಕಕ್ಷೆಯನ್ನು ದಾಟಿ ಕ್ಷುದ್ರ ಗ್ರಹಗಳ ಪಟ್ಟಿಯನ್ನು ಒಳಗೊಳ್ತಾ ಇತ್ತು. ಆರ್ದ್ರ ತಾರೆ ಒಂದು ಕೆಂಪು ದೈತ್ಯ, ಅಂದರೆ ರೆಡ್ ಜೈಂಟ್ ಆಗಿದ್ದು, ಮುಂದಿನ 1,00,000 ವರ್ಷಗಳಲ್ಲದು ಸೂಪರ್ನೋವಾ ಸ್ಥಿತಿ ತಲುಪಿ ಸಿಡಿದು ನ್ಯೂಟ್ರಾನ್ ತಾರೆ ಅಥವಾ ಕಪ್ಪು ಕುಳಿ, ಅಂದರೆ ಬ್ಲಾಕ್ ಹೋಲ್ ಆಗುವ ಕೊನೆಯ ಕ್ಷಣಗಳನ್ನು ಎಣಿಸ್ತಾ ಇದೆ ಅಂತ ವಿಜ್ಞಾನಿಗಳು ಅಂದಾಜು ಮಾಡಿದ್ದಾರೆ. ಆರ್ದ್ರ ತಾರೆ ಸೂಪರ್ನೋವಾ ಸ್ಥಿತಿ ತಿಳಿದು ಸಿಡಿದು ಹೋಗುವ ಕೊನೆಯ 3 ತಿಂಗಳ ಅವಧಿಯಲ್ಲಿ ಅದು ಇಡೀ ಬಾನಿನಲ್ಲಿಯೇ ಉಜ್ವಲವಾಗಿ ಬೆಳಗುವ ತಾರೆಯಾಗಿ ಭೂಮಿಯಿಂದ ಹಗಲಲ್ಲಿಯೂ ಕೂಡ ಕಾಣುತ್ತೆ ಅಂತೇಳಿ ವಿಜ್ಞಾನಿಗಳು ಲೆಕ್ಕ ಮಾಡಿ ತೋರಿಸಿದ್ದಾರೆ. ಬಿಟ್ಲುಗೂಸ್ ಅಂದರೆ ಆರ್ದ್ರ ಭೂಮಿಯಿಂದ ಸುಮಾರು 650 ಬೆಳಕಿನ ವರ್ಷಗಳ ದೂರದಲ್ಲಿರುವ ಓರಿಯನ್ ನಕ್ಷತ್ರ ಪುಂಜದಲ್ಲಿರೋದ್ರಿಂದ ಇದು ನಮಗೆ ಸಾಪೇಕ್ಷವಾಗಿ ಸನಿಹದಲ್ಲಿರ್ತಕ್ಕಂಥ ಭಾರಿ ದೊಡ್ಡ ತಾರೆಯಾಗಿದೆ. ಆದ್ದರಿಂದ ಅದರ ಮೇಲ್ಮೈ ಮತ್ತು ಸುತ್ತಲಿನ ವಾತಾವರಣವನ್ನು ನೇರವಾಗಿ ಅಧ್ಯಯನ ಮಾಡಬಹುದಾದಂಥ ಕೆಲವು ತಾರೆಗಳಲ್ಲಿ ಇದು ಕೂಡ ಒಂದು. ಇದು ಖಗೋಳ ವಿಜ್ಞಾನಿಗಳಿಗೆ ದೈತ್ಯ ತಾರೆಗಳು ಹೇಗೆ ವಯಸ್ಸಾಗ್ತವೆ, ಹೇಗೆ ದ್ರವ್ಯರಾಶಿಯನ್ನು ಕಳ್ಕೊಳ್ತೇವೆ ಮತ್ತು ಕೊನೆಯಲ್ಲಿ ಸೂಪರ್ನೋವಾಗಳಾಗಿ ಸಿಡ್ತೇವೆ ಅಂತ ವೀಕ್ಷಣೆ ಮಾಡೋದಕ್ಕೆ ಅಪರೂಪವಾದಂಥ ಅವಕಾಶವನ್ನು ನೀಡ್ತಾ ಇದೆ. ಕಳೆದ 8 ವರ್ಷಗಳಿಂದ ಆರ್ದ್ರ ತಾರೆಯ ಉಜ್ವಲತೆಯಲ್ಲಿ, ಅಂದರೆ ಹೊಳಪಿನಲ್ಲಿ ಏರಿಳಿತಗಳು ಉಂಟಾಗಿರೋದನ್ನು ವಿಜ್ಞಾನಿಗಳು ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದಾರೆ. 2020ರಲ್ಲಿ ಬೀಟ್ಲ್ ಗೋಸ್ ತಾರೆ ಅನಿರೀಕ್ಷಿತವಾಗಿ ಮಂಕಾದಾಗ ಅದರತ್ತ ಹೆಚ್ಚು ಗಮನವನ್ನು ಹರಿಸ್ತಾರೆ. ಈ ಮಂಕಾಗುವಿಕೆಯನ್ನು ತಾರೆಯ ನೆಗಡಿ ಅಂತ ಆಲಂಕಾರಿಕವಾಗಿ ಕರೀತಾರೆ. ವಿಜ್ಞಾನಿಗಳು ಈ ತಾರೆಯ ಹೊಳಪಿನಲ್ಲಿ ಏರಿಳಿತದಲ್ಲಿ 2 ಪ್ರಮುಖ ಚಕ್ರಗಳನ್ನ ಈಗ ಗುರುತಿಸಿದ್ದಾರೆ. ತಾರೆಯ ಮಿಡಿತಗಳಿಗೆ ಸಂಬಂಧಿಸಿದ ಕಡಿಮೆ, ಅಂದರೆ 400 ದಿನಗಳ ಚಕ್ರ ಒಂದಾದರೆ, ಸುಮಾರು 2100 ದಿನಗಳವರೆಗೆ ಇರತಕ್ಕಂಥ ದೀರ್ಘವಾದಂಥದ್ದು 2ನೇ ಚಕ್ರ. ಈ ಹೊಳಪಿನ ಏರಿಳಿತಗಳಿಗೆ ವಿಜ್ಞಾನಿಗಳು ಕಾರಣಗಳನ್ನ ಹುಡುಕಾಡ್ತಾ ಇದ್ರು. ಫ್ರೆಡ್ ಲಾರೆನ್ಸ್ ವಿಪಲ್ ವೀಕ್ಷಣಾಲಯ ಮತ್ತು ರೋಕ್ ಡಿಲ್ಲಾಸ್ ಮುಚಾಚೋಸ್ ವೀಕ್ಷಣಾಲಯದ ದೂರದರ್ಶಕಗಳ ಜೊತೆಗೆ ಹಬಲ್ ದೂರದರ್ಶಕವನ್ನು, ಅಂತರಿಕ್ಷದಲ್ಲಿರ್ತಕ್ಕಂಥ ಹಬಲ್ ದೂರದರ್ಶಕವನ್ನು ಬಳಸಿಕೊಂಡು ವಿಜ್ಞಾನಿಗಳು ಬೀಟ್ಲ್ ಗೂಸ್ನ ನಡವಳಿಕೆಯಲ್ಲಿ ಪುನರಾವರ್ತಿತವಾದಂಥ ಮಾದರಿಗಳನ್ನ ಪತ್ತೆ ಹಚ್ತಾರೆ. ಈ ಮಾದರಿಗಳಿಂದ ಬೀಟ್ಲ್ ಗೂಸ್ ಅಂದರೆ ಆರ್ದ್ರ ತಾರೆ ಅದು ಒಂಟಿ ತಾರೆ ಅಲ್ಲ, ಶಿವಾರ್ಹ ಅನ್ನುವ ಇನ್ನೊಂದು ಸುಲಭವಾಗಿ ಕಾಣದ ಬೊಬ್ಬು ತಾರೆಯನ್ನು ಒಡನಾಡಿಯಾಗಿ ಹೊಂದಿದೆ ಅಂತ ತೋರಿಸ್ಕೊಡ್ತಾರೆ. ಈ ಸಂಶೋಧನೆಯನ್ನು ಇದೇ ವರ್ಷ ಜನವರಿ 5ರಂದು ಫೀನಿಕ್ಸ್ನಲ್ಲಿ ನಡೆದಂಥ ಅಮೆರಿಕನ್ ಆಸ್ಟ್ರಾನಮಿಕಲ್ ಸೊಸೈಟಿಯ 247ನೇ ಸಭೆಯ ಸುದ್ದಿಗೋಷ್ಠಿಯಲ್ಲಿ ಮಂಡಿಸ್ತಾರೆ. ಈ ಸಂಶೋಧನೆಯನ್ನು ದಿ ಆಸ್ಟ್ರೋಫಿಸಿಕಲ್ ಜರ್ನಲ್ಗೆ ಪ್ರಕಟಣೆಗಾಗಿ ಅಂಗೀಕರಿಸಲಾಗಿದೆ.
ಈ ಹಿಂದೆ ಬೀಟ್ಲುಗೋಸ್ ತಾರೆಗೆ ಇನ್ನೊಂದು ಸಂಗಾತಿ ತಾರೆ ಇದೆ ಅಂತ ಊಹೆ ಮಾಡಲಾಗಿತ್ತಾದ್ರೂ ಕೂಡ ಅದಕ್ಕೆ ಪುರಾವೆಗಳು ದಕ್ಕಿರಲಿಲ್ಲ. ಶಿವಾರ್ಹ ತಾರೆ ಬೀಟ್ಲುಗೋಸ್ಗಿಂತ ತುಂಬ ಚಿಕ್ಕದು ಮತ್ತೆ ಕಡಿಮೆ ಪ್ರಕಾಶನ ಆಗಿದ್ರು ಕೂಡ ಅದು ಅದರ ಭೌತಿಕ ಪ್ರಭಾವ ಬಹಳ ಪರಿಣಾಮಕಾರಿಯಾಗಿದೆ ಮತ್ತು ಮಹತ್ವದ್ದಾಗಿದೆ. ಶಿವಾರ್ಹ ಒಡನಾಡಿ ತಾರೆ ನಮ್ಮ ಸೂರ್ಯನಿಗಿಂತ 1-2ರಷ್ಟು ತೂಕವನ್ನು ಹೊಂದಿದೆ. ಹಾಗೆಯೇ ಬಹಳ ವ್ಯಾಪಕವಾಗಿ ಹರಡಿರ್ತಕ್ಕಂಥ ಬೀಟ್ಲುಗೋಸ್ ವಾತಾವರಣದೊಳಗಡೆ ಅದು ಸುತ್ತಿ ಪರಿಕ್ರಮಣವನ್ನು ಮಾಡ್ತಾ ಇದೆ. ಇದು ಸಾಮಾನ್ಯ ದ್ವಿತಾರ ವ್ಯವಸ್ಥೆಗಳಿಗಿಂತ ಅಂದರೆ ಡಬಲ್ ಸ್ಟಾರ್ಗಳಿಗಿಂತ ಭಿನ್ನವಾದಂಥ ಜಂಟಿ ತಾರೆಗಳಿಗಿಂತ ಭಿನ್ನವಾದಂಥ ಅಪರೂಪವಾದಂಥ ಸ್ಥಿತಿ. ಯಾಕಂದರೆ ಬೀಟ್ಲುಗೋಸ್ನ ವಾತಾವರಣವೇ ಸೂರ್ಯನ ಕಕ್ಷೆಯಷ್ಟು ಅಥವಾ ಅದಕ್ಕಿಂತಲೂ ಹೆಚ್ಚಿನ ವ್ಯಾಪ್ತಿಯನ್ನು ಹೊಂದಿದೆ. ಶಿವಾರ್ಹ ತಾರೆ ಬೀಟ್ಲುಗೋಸ್ನ ವಾತಾವರಣದಲ್ಲಿ ಚಲಿಸಬೇಕಾದ್ರೆ ನೀರಿನ ಮೂಲಕ ಚಲಿಸುವಾಗ ಉಂಟಾಗ್ತಕ್ಕಂಥ ಪರಿಣಾಮಗಳನ್ನ ಉಂಟು ಮಾಡ್ತಾ ಇದೆ. ಶಿವಾರ್ಹ ಬೀಟಲ್ಗೂಸ್ನ ವಾತಾವರಣವನ್ನು ಸೀಳಿ ಮುಂದಕ್ಕೆ ಹೋಗಬೇಕಾದ್ರೆ ಅಲೆಗಳು ಉಂಟಾಗ್ತವೆ. ಇದು ಅದರ ವಾತಾವರಣದಲ್ಲಿ ಏರಿಳಿತದ ಪರಿಣಾಮವನ್ನು ತರ್ತಾ ಇದ್ದಾವೆ. ಇದರಿಂದ ಬೀಟ್ಲುಗೂಸ್ ಅಂದರೆ ಆರ್ದ್ರ ತಾರೆಯ ಹೊಳಪಿನಲ್ಲಿ ಕ್ರಮಬದ್ಧವಾದಂಥ ಏರಿಳಿತಗಳು ಉಂಟಾಗ್ತಾ ಇದ್ದಾವೆ. ಬೀಟ್ಲುಗೂಸ್ ಸೋಸುವ ಬೆಳಕಿನ ಪಟ್ಟಿ ಅದರ ವಾತಾವರಣದಲ್ಲಿನ ಅನಿಲದ ವೇಗ ಮತ್ತು ದಿಕ್ಕಿನಲ್ಲಿನ ಬದಲಾವಣೆಗಳನ್ನ ತೋರಿಸ್ಕೊಟ್ಟಿದ್ದಾವೆ. ಈ ಬದಲಾವಣೆಗಳು ಸಹಚರ ತಾರೆ ಅಂದರೆ ಒಡನಾಡಿ ತಾರೆ ಬಿಟ್ಟು ಹೋದ ದಟ್ಟವಾದ ವಸ್ತುವಿನ ಹಾದಿಗೆ ಸಂಬಂಧಪಟ್ಟಿದ್ದಾವೆ. ಈ ಕುರುಹುಗಳು ಬೀಟ್ಲುಗೂಸ್ನ ಮುಂದೆ ಸರಿಸುಮಾರು ಪ್ರತಿ 6 ವರ್ಷಗಳಿಗೊಮ್ಮೆ ಅಥವಾ ಸುಮಾರು 2100 ದಿನಗಳಿಗೊಮ್ಮೆ ಕಾಣಿಸ್ಕೊಳ್ತವೆ. ಇದು ವಿಜ್ಞಾನಿಗಳು ಈ ಹಿಂದೆ ಮಂಡಿಸಿದ್ದ ಸೈದ್ಧಾಂತಿಕ ಮಾದರಿಗಳ ಭವಿಷ್ಯವಾಣಿಗಳಿಗೆ ಹೊಂದಾಣಿಕೆಯನ್ನು ಆಗೋದನ್ನು ಗುರುತಿಸಲಾಗುತ್ತೆ. ಇಲ್ಲಿ ತನಕ ಬೀಟ್ಲುಗೂಸ್ನ ದೀರ್ಘಕಾಲೀನ ಹೊಳಪಿಗೆ ಮತ್ತು ಅದರ ಏರಿಳಿತಗಳಿಗೆ ಬೃಹತ್ ಸಂವಹನ ಕೋಶಗಳು, ಧೂಳಿನ ಮೋಡಗಳು, ಕಾಂತೀಯ ಪರಿಣಾಮಗಳಂದರೆ ಮ್ಯಾಗ್ನೆಟಿಕ್ ಎಫೆಕ್ಟ್ಸು ಮತ್ತು ಕಾಣದ ಒಡನಾಡಿ ತಾರೆ ಇರತಕ್ಕಂಥ ಕಲ್ಪನೆಗಳು ಸೇರಿದ್ವು. ಹಲವು ಸಂಭವನೀಯ ವಿವರಗಳು ಕೂಡ ನೀಡಲಾಗಿತ್ತು. ಈಗ ಅವುಗಳಲ್ಲಿ ಒಡನಾಡಿ ತಾರೆಯ ಅಸ್ತಿತ್ವ ಅದಕ್ಕೆ ಕಾರಣ ಅನ್ನೋದು ಸ್ಪಷ್ಟವಾಗಿ ಖಚಿತವಾಗಿ ಗೊತ್ತಾಗುತ್ತೆ. ಶಿವಾರ್ಹ ತಾರೆ ಬೀಟ್ಲುಗೂಸ್ಗೆ ಅತ್ಯಂತ ಹತ್ತಿರ ಇರೋದ್ರಿಂದ ಭವಿಷ್ಯದಲ್ಲಿ ಅದು ಸಂಪೂರ್ಣವಾಗಿ ಬೀಟ್ಲುಗೂಸ್ನ ವಾತಾವರಣದೊಳಗಡೆ ಲೀನ ಆಗ್ತಕ್ಕಂಥದ್ದು ಕಣ್ಮರಿ ಆಗ್ತಕ್ಕಂಥ ಸಾಧ್ಯತೆ ಇದೆ. ಕೆಲವು ಗಣಿತದ ಮಾದರಿಗಳ ಪ್ರಕಾರ ಮುಂದಿನ ಸಾವಿರಾರು ವರ್ಷಗಳಲ್ಲಿ ಶಿವಾರ್ಹ ತಾರೆ ಬೀಟ್ಲುಗೂಸ್ ತಾರೆ ಒಳಗಡೆ ಸೇರಿ ಅದರ ದ್ರವ್ಯ ನಷ್ಟ ಮತ್ತು ಶಕ್ತಿ ಸಮತೋಲನವನ್ನು ಇನ್ನಷ್ಟು ಬದಲಾಯಿಸುವ ಎಲ್ಲ ಸಾಧ್ಯತೆಗಳಿದ್ದಾವೆ. ಇದು ಬೀಟ್ಲುಗೂಸ್ ಮುಂದಿನ ದಿನಗಳಲ್ಲಿ ಸೂಪರ್ ನೋವಾ ಆಗುವ ಸಮಯ ಮತ್ತು ಸ್ವರೂಪದ ಮೇಲೆ ಕೂಡ ಪ್ರಭಾವ ಬೀರುವ ಸಾಧ್ಯತೆಯನ್ನು ಕೂಡ ತಜ್ಞರು ವಿಜ್ಞಾನಿಗಳು ತಿಳಿಹಾಕೋದಿಲ್ಲ. ಭೂಮಿಯಿಂದ ನೋಡಿದಂತೆ ಬೀಟ್ಲುಗೂಸು ತನ್ನ ಒಡನಾಡಿ ತಾರೆಯನ್ನು ಸುತ್ತಾ ಇದೆ. ಆದರೆ 2027ರಲ್ಲಿ ಒಡನಾಡಿ ತಾರೆ ಮತ್ತೆ ಹೊರಹೊಮ್ಮಿದಾಗ ಹೊಸ ವೀಕ್ಷಣೆಗಳನ್ನು ಮಾಡೋದಕ್ಕೆ ಖಗೋಳ ವಿಜ್ಞಾನಿಗಳು ಈಗಲಿಂದಲೇ ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದ್ದಾರೆ. ಬೀಟ್ಲುಗೂಸ್ನ ಅಧ್ಯಯನ ಅಂದರೆ ಆರ್ದ್ರ ತಾರೆಯ ಅಧ್ಯಯನ ಇತರ ದೈತ್ಯ ಮತ್ತು ಸೂಪರ್ ಜೈಂಟ್ ತಾರೆಗಳ ಮಹಾನ್ ದೈತ್ಯ ತಾರೆಗಳ ಇದೇ ರೀತಿಯ ರಹಸ್ಯಗಳನ್ನ ಪರಿಹರಿಸೋದಕ್ಕೆ ಸಹಾಯ ಮಾಡ್ತೈತೆ ಅಂತ ವಿಜ್ಞಾನಿಗಳು, ಖಗೋಳ ವಿಜ್ಞಾನಿಗಳು ಮತ್ತು ಸಂಶೋಧಕರು ನಂಬ್ತಾರೆ. ವಿಶ್ವದ ಸೋಜಿಗಳನ್ನು, ಅವುಗಳ ಹಿಂದಿರುವ ನೈಸರ್ಗಿಕ ಕಾರಣಗಳನ್ನು ವಿಜ್ಞಾನದಂತೆ ಬೇರೆ ಯಾವುದೇ ಮಾನವನ ಚಟುವಟಿಕೆ ವಿವರಿಸಲಾರದು ಅಂತ ಅನ್ನೋದಕ್ಕೆ ಇದು ಒಂದು ಅತ್ಯುತ್ತಮವಾದಂಥ ಉದಾಹರಣೆ ಮತ್ತು ನಿದರ್ಶನವಾಗಿದೆ. ಮನುಷ್ಯ ಊಹೆ ಮಾಡಿದಂಥ ಬಹಳ ಅದ್ಭುತ ಮತ್ತು ಸೋಜಿಗವಾದಂಥ ನೈಸರ್ಗಿಕ ಘಟನೆಗಳು ಅಂತರಿಕ್ಷದಲ್ಲಿ ನಡೀತಾ ಇದ್ದಾವೆ. ವಿಜ್ಞಾನ ನಿಸರ್ಗವನ್ನು ಅರಿತು ಅಂಥ ಘಟನೆಗಳನ್ನು ನಮಗೆ ವಿವರಿಸಿ ತಿಳಿಸಿ ವಿಶ್ವದ ರಹಸ್ಯವನ್ನು ತಿಳಿಯೋದಕ್ಕೆ ನೆರವಾಗ್ತಾ ಇದೆ. ಮುಂದಿನ ವಿಡಿಯೋದಲ್ಲಿ ಇಂತಹ ವಿಜ್ಞಾನ ನಮಗೆ ಗೊತ್ತುಪಡಿಸ್ತಕ್ಕಂಥ ನಿಸರ್ಗದ ಆಳ ಸತ್ಯಗಳನ್ನು, ಆಳ ಗೂಢಗಳನ್ನು ತಿಳ್ಕೊಳ್ಳೋಣ. ವಂದನೆಗಳೊಂದಿಗೆ.